ಕರ್ನಾಟಕದಲ್ಲಿ ತುಂಬ ಪುರಾತನವಾದ ದೇವಸ್ಥಾನಗಳಿದೆ ಹಾಗೂ ದೇವಸ್ಥಾನಗಳ ಬಗ್ಗೆ ಹಿಸ್ಟ್ರಿಗಳು ತುಂಬ ಕೆಲವು ಜನಗಳಿಗೆ ಗೊತ್ತಿರುತ್ತೆ. ನನ್ನ ಚಾನೆಲ್ ಮುಖಾಂತರ ಎಷ್ಟಾಗುತ್ತೋ ಅಷ್ಟು ಹಿಸ್ಟ್ರಿಗಳನ್ನ ಹುಡುಕಿ ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೀನಿ. ಒಮ್ಮೆ ವಿಷ್ಣು ಮತ್ತು ಶಿವ ಒಂದೇ ರೂಪದಲ್ಲಿ ಬಂದು ಗೃಹಸುರ ಅನ್ನೋ ಒಬ್ಬನು ರಾಕ್ಷಸನ ಸಂಹಾರ ಮಾಡಿದ್ರು ಅಂದರೆ ನಿಜಕ್ಕೂ ನಂಬಕ್ಕಾಗ್ತಿರ್ಲಿಲ್ಲ. ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ನೀವೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 1223ನೇ ಇಸ್ವಿಯಲ್ಲಿ ಹೊಯ್ಸಳ ರಾಜರಾದ ವೀರ ನರಸಿಂಹ ಅವರು ಈ ಒಂದು ದೇವಸ್ಥಾನನ ಕಟ್ಟಿಸಿದ್ರು. ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಹೊಯ್ಸಳನ ಆರ್ಕಿಟೆಕ್ಚರ್ ಎದ್ದು ಕಾಣ್ತಾ ಇರುತ್ತೆ. ಅಷ್ಟು ಒಂದು ಪುರಾತನವಾದ ಆರ್ಕಿಟೆಕ್ಚರು. ಗೃಹಸುರ ಅನ್ನೋ ಒಬ್ಬನು ರಾಕ್ಷಸಂಗೆ ಬ್ರಹ್ಮನಿಂದ ವರ ಇರುತ್ತೆ. ಏನೆಂದರೆ ಅವನ ಒಂದು ಅಂತ್ಯ ಬ್ರಹ್ಮನಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗೂ ಶಿವನಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ, ವಿಷ್ಣುವಿಂದನೂ ಆಗೋಕ್ಕೆ ಸಾಧ್ಯ ಇಲ್ಲ. ರಾಕ್ಷಸರಂದಮೇಲೆ ಅವ್ರ ಅಂತ್ಯ ಇರಲೇಬೇಕು. ಹಾಗೂ ಇವರ ಒಂದು ಅಂತ್ಯ ಮಾಡ್ಲಿಕ್ಕಂತಾನೆ ವಿಷ್ಣು ಮತ್ತು ಶಿವ ಒಂದೇ ರೂಪದಲ್ಲಿ ಬಂದು ಅವ್ರನ್ನ ಸಂಹಾರ ಮಾಡ್ತಾರೆ. ಹಾಗೂ ಅಲ್ಲೇ ಒಂದು ಉದ್ಭವ ಮೂರ್ತಿಯಾಗಿ ಇಲ್ಲೇ ನೆಲೆ ಮಾಡಿದ್ದಾರೆ. ಈಗಲೂ ಕೂಡ ನೀವು ದೇವ್ರನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ರೈಟ್ ಸೈಡು ಶಿವನ ಆಕಾರದಲ್ಲಿ ಕಾಣ್ತಾರೆ ಹಾಗೂ ಲೆಫ್ಟ್ ಸೈಡು ವಿಷ್ಣುವಿನ ಆಕಾರದಲ್ಲಿ ಕಾಣ್ತಾರೆ. ಹರಿ ಎಂದರೆ ವಿಷ್ಣು, ಹರ ಎಂದರೆ ಶಿವ. ಸೊ ಇವೆರಡು ಹೆಸರಿಂದ ಕೂಡಿ ಹರಿಹರೇಶ್ವರ ಅಂತಾನೆ ಹೆಸರಿದೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಜಾಗ ಎಲ್ಲಿದೆ ಅಪ್ಪ ಅಂತ ಅಂದರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಲ್ಲಿದೆ. ಅದ್ಭುತವಾದ ದೇವಾಲಯ. ಯಾರಾದರೂ ಹರಿಹರಕ್ಕೆ ಹೋದರೆ ಈ ದೇವಸ್ಥಾನನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಹಾಗೂ ಪೂಜೆ ಪುನಸ್ಕಾರಗಳಿಗೆ ಕೊಡೋರಿಗೆ ಈ ಬೋರ್ಡ್ ಯೂಸ್ ಆಗುತ್ತೆ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಇದರಲ್ಲಿ ನೋಡಿಕೊಂಡು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರೋರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು. ದೇವಸ್ಥಾನದ ಕಿರು ಪರಿಚಯ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸ್ಥಳಗಳ ಒಂದು ಮಾಹಿತಿ ಹಾಗೂ ಹಿಸ್ಟ್ರಿಗಳನ್ನ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ.